ವಿಚಾರಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ಕಲಿಯುವಂತಹ ಸಾಮರ್ಥ್ಯ ನಿನಗೊಬ್ಬನಿಗೆ ಇರುವುದು. ಆಹಾ, ನಿನ್ನ ಸಾಮರ್ಥ್ಯ ಸಾಧನೆಗಳು ಏನು? ಆ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಹರೆಯ ಯೋನಿಗರಿಂದಲೇ ಮರಣವಿಲ್ಲ ಎನ್ನುವಂತಹ ವರವನ್ನು ನೀನು ಪಡೆದಿದ್ದೀಯ. ಅಂತಹ ಸಾಧನೆಯನ್ನು ಮಾಡಿರುತ್ತಾ ನೀನು ಈ ಲೋಕದಲ್ಲಿ ಕೀರ್ತಿವಂತನಾಗಿ ಮೆರೆಯಬೇಕು, ಈ ಲೋಕದಲ್ಲಿ ನಿನ್ನ ಪ್ರಭುತ್ವವನ್ನು ಸ್ಥಾಪಿಸಬೇಕೆನ್ನುವಂತಹ ಮನವನ್ನು ಹೊಂದಿದಂತಹ ನೀನು ಇಂತಹ ಸಣ್ಣ ಕಾರ್ಯಕ್ಕೆ ನೀನು ಮನ ಮಾಡುವುದೇ ಸರಿಯಲ್ಲ ಪ್ರಭು. ಕೇಳಿದ್ದೀಯಲ್ಲ, ಅವಳು ಸಾಮಾನ್ಯ ಅಸಾಮಾನ್ಯಳವಳು. ನಮ್ಮಲ್ಲಿರುವಂತಹ ವೀರರೆಲ್ಲವರನ್ನು ನೀನು ಕಳಿಸಿದ್ದೀಯ. ಅದರಲ್ಲಿಯೂ ಅಪ್ರತಿಮ ಸಾಹಸಿ ಧೂಮ್ರಾಕ್ಷ, ಅವನ ಅಲ್ಪನೇ, ಬಡವನೇ, ಸಾಮರ್ಥ್ಯ ಇಲ್ಲದವನೇ, ಅವನನ್ನು ಏನೋ ಗೊತ್ತಿಲ್ಲ ಅಂತ ನೀನು ಕಳುಹಿಸಿದ್ದೀಯಾ ಪ್ರಭು. ಆತನನ್ನು ಕೂಡ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿಯನ್ನಾಗಿ ಮಾಡಿದ್ದಾಳೆಂತಾದ್ರೆ ಅವಳಂತಹ ಸಾಮರ್ಥ್ಯ ಏನು? ಬೇಡ, ಬಿಡೋಣ. ಗಂಡುಗಳಿಗಳಾದಂತಹ ಚಂಡಮುಂಡರು 14 ಲೋಕದಲ್ಲಿಯೂ ಕೂಡ ಅವರನ್ನು ಎದುರಿಸುವಂತಹ ಶಕ್ತಿಯುಳ್ಳವರು, ಸಾಮರ್ಥ್ಯ ಇದ್ದವರು ಯಾರು ಇಲ್ಲ. ಒಂದೊಮ್ಮೆಗೆ ತ್ರಿಮೂರ್ತಿಗಳೇ ಕೂಡ ಅವರಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಬಂದರೆ ಅವರನ್ನು ಕೂಡ ಜಯಿಸಿ ಯಾರು? ಅಂತಹ ಸಾಮರ್ಥ್ಯವಂತರಾದಂತಹ ಚಂಡಮುಂಡರನ್ನು ಕೊಂದಿದ್ದಾಳೆ. ಅವರೊಡನೆ ಕಾದಾಟವನ್ನು ಮಾಡಿ ಚಂಡಮುಂಡರ ಶಿರವನ್ನು ಚೆಂಡ ಮಾಡಿದರಂತೆ. ಹಾಗಿರುವಾಗ ಪ್ರಭು, ಒಂದೇ ಒಂದು ಮಾತು, ಈ ಮನಸ್ಸನ್ನು ಬಿಟ್ಟು ಬಿಡು. ಒಂದು ಕೇಳ್ತೇನೆ ಸ್ವಾಮಿ, ಏನು? ಆಕೆಯ ಕಾಲಿನಡಿಗೆ ಬಿಡು ಮನದ ಮೂಕತೆಯ, ಬಿಡು ಮನದ ಮೂಕತೆಯ, ನೀನು ಬಿಡು. ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುದ ಪಡೆದವಳ ಕಾರುಣ್ಯದಲ್ಲಿ ಧಾತಿಗಲಿ ಜಡಜ ಪೀಠನ ವರದ ತೆರದಲ್ಲಿ, ಆ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳುವದೆಂದಲೇ ನುಡಿದ ನೀತಿಯ, ನುಡಿದ ನೀತಿಯ, ಬಿಡು ಮನದ ಮೂಕತೆಯ, ಜಗದೊಡತಿ ಚರಣಗೆ ಭಕ್ತಿಯಿಂದಲೇ ಪೊಡ ಮಾಡುತ್ತ ಪಡೆದವಳ ಕಾರುಣ್ಯದಲ್ಲಿ ಜಲವ ಪಾಲಿಸು ನೀ. ಇದು ನೀತಿ, ಇದು ನೀತಿ ಎಂದವು ಸುರಿದನು. ಪ್ರಭು, ಏನು ನಿನ್ನ ಕೊನೆಯ ತೀರ್ಮಾನ? ಒಂದು ವಿಷಯವನ್ನು ಹೇಳುತ್ತೇನೆ, ಏನು? ಸಿಟ್ಟಾಗಬಾರದು ನೀನು. ನಿನ್ನ ಅಷ್ಟಮಂತ್ರಿಗಳಲ್ಲಿ ಒಬ್ಬನಾದವ ನಾನು. ನಿನಗೆ ಹತ್ತಿರದ ಬಂಧುವೂ ಹೌದು, ನಿನಗೆ ಆಪ್ತನೂ ಹೌದು. ನಿನ್ನ ಏಳಿಗೆಯನ್ನು ಸುಖವನ್ನು ಬಯಸುವವ ನಾನು, ನಿನ್ನ ಹಿತೈಷಿ ನಾನು. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಬ್ರಹ್ಮದೇವನು ನೀಡಿದಂತಹ ವರವನ್ನು ಚೆನ್ನಾಗಿ ನಾವು ಅದನ್ನು ತಿಳಿದುಕೊಂಡು ಅದರಂತೆಯೇ ನಾವು ನಡೆದುಕೊಂಡು ಬಂದ್ರೆ ಈ ಲೋಕದಲ್ಲಿ ನಮಗೆ ಬಾಳಬಹುದು. ಅಷ್ಟೇ ಅಲ್ಲ, ಯಾರನ್ನು ನೀನು ಮನ ಮಾಡಿದ್ದೀಯೋ, ಯಾರನ್ನು ವಹಿಸಬೇಕು ಎನ್ನುವಂತಹ ತೀರ್ಮಾನವನ್ನು ಕೈಗೊಂಡು ಹೊರಟು ನಿಂತಿದ್ದೀಯೋ, ಆ ಯೋಚನೆಯನ್ನು ಬಿಡು, ಆ ಮನದ ಮೂರ್ಖತೆಯನ್ನು ಬಿಡು. ಓ ಪ್ರಭುವೇ, ದಾನವ ವೀರರಾದಂತಹ ಶುಂಭ ಹೆಣ್ಣೊಬ್ಬಳಿಗೆ ಸೋತು ಸತ್ತ ಎನ್ನುವುದನ್ನು ಲೋಕದಲ್ಲಿ ಹೇಳಬಾರದು. ನಿನ್ನದಾದಂತಹ ಕೀರ್ತಿಯನ್ನು ಅದು ಸದಾಕಾಲ ಉಳಿಯಬೇಕು. ಆದ್ದರಿಂದ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ, ಇದು ನೀತಿ ಅಂತ ನನಗೆ ಕಾಣುತ್ತದೆ. ನಿನಗೆ ಹೇಗೆ ತಿಳಿಯುತ್ತದೆ ಅಂತ ಗೊತ್ತಿಲ್ಲ ಪ್ರಭು. ಆದರೆ ಜಗದೊಡತಿಯಾದಂತಹ ಮಹಾಮಾಯಿ, ಆ ಕರುಣಾಮಯಿ, ಅವಳ ಪಾದಾಬ್ಜಗಳಿಗೆ ನಾವು ಹೋಗಿ ಶರಣೂ ಅಂತ ನಾವು ಹೋದ್ರೆ ಅವಳು ಖಂಡಿತ
ಒಬ್ಬೊಬ್ಬ ನಿನ್ನ ಅಹಂಕಾರವೇ ಹೌದೇನು? ಮಾತನಾಡುವುದಕ್ಕೆ ಅವಕಾಶ ಕೊಟ್ಟರೆ ಬಹಳ ನಿಜ ಮಾತನ್ನು ಹೇಳ್ತಾ ಇದ್ಯೋ ಇಲ್ವಲ್ಲ? ಬನ್ನಿ. ಏನಂದೆ? ನನಗೆ ನಿತ್ಯ ಮಾತನ್ನು ಹೇಳ್ತಾ ಇದ್ಯೋ? ನನಗೆ ಗೊತ್ತಿರುವುದಷ್ಟೇ. ನನ್ನವರೇ, ನನ್ನ ಸಂಬಂಧಿಯೇ, ಅಷ್ಟ ಮಂತ್ರಿಗಳಲ್ಲೇ ಕೂಡ ಅವರು ಎಂಬುದನ್ನು ಪ್ರೀತಿಯಿಂದ ಮಮಕಾರದಿಂದ ನಿನಗೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟರೆ ನನಗೆ ನಿತ್ಯ ಮಾತನ್ನು ಹೇಳ್ತಾ ಇದ್ದೀನಿ ಹೌದೇನೋ? ಈ ಹಿಂದೆ ಹೋದವರೆಲ್ಲ ಅಳಿದರು ಎನ್ನುವಂತ ಮಾತ್ರಕ್ಕೆ ನಿನಗೂ ಈಗ ಹೆದರಿಕೆ ಆಗ್ತಾ ಇದೆ. ನೀನು ಇಲ್ಲಾದ್ರೂ ಹೋದ್ರೆ ಪುನಃ ಬರ್ತೀಯ ಇಲ್ವ ಅನ್ನುವಂತ ಭಯ ಅಲ್ವೋ? ರಕ್ತವೀಜ, ನೀನೊಬ್ಬ ವೀರಾದಿ ವೀರ, ವೀರ ಪರಾಕ್ರಮಿ, ಗಂಡು ಗಲಿ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದೆ. ನೀನೇನು ಅಂತ ಈಗ ಅರ್ಥವಾಗ್ತಾ ಇದೆ ನನಗೆ. ಏನು ಪ್ರಭು? ರಣಕ್ಕೆ ಹೋಗಿ ಅವಳನ್ನು ಕರೆತರುವುದನ್ನು ಬಿಟ್ಟು ನನಗೆ ನೀತಿಯ ಮಾತನ್ನು ಹೇಳ್ತಾ ಇದ್ದಿ. ನಾನೊಂದು ಮಾತು ಹೇಳ್ತೇನೆ ಕೇಳು. ಇದೆಲ್ಲ 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 ನಿನಗೆ ಶೋಭೆ ಅಲ್ಲ. ಎಲ್ಲವನ್ನು ಕಳಚಿಡು, ಕುಪ್ಪಸವನ್ನು ತೊಡು, ಸೀರೆಯನ್ನು ನೋಡು, ಕೈಗೆ ಬಳೆಯನ್ನಿಟ್ಟು ಮನೆಯಲ್ಲಿ ಇರು. ಯುದ್ಧಕ್ಕೆ ಹೆದರಿ ನಾನು ಹಿಮ್ಮೆಟ್ಟಿದವನಲ್ಲ. ಏನು ಕುಪ್ಪಸನ್ನು ತಟ್ಟುಕೊಂಡು ಸೀರೆಯನ್ನು ಉಟ್ಟುಕೊಂಡು ಒಂದು ಮೂಲೆಯಲ್ಲಿ ಬಿದ್ದುಕೊಳ್ಬೇಕಾ ನಾನು? ಓ ಪ್ರಭುವೇ, ಹೇಳ್ತೇನೆ ಕೇಳು. ಯಾರನ್ನು ನೀನು ಬಯಸಿದ್ದೀಯೋ ಅವಳನ್ನು ಕರೆತರುವುದಕ್ಕೆ ನಾನು ಹೋಗುತ್ತೇನೆ. ನೀರಪ್ಪಣೆಯನ್ನು ಇದು ಮಾತು. ಹೋಗಿ ಅವಳನ್ನು ಹೇಳ್ಕೊಂಡು ಬಾ. ಶುಂಭನಾಜ್ಞೆಯನ್ನು ಪಡೆದಿದ್ದೇನೆ. ಬಂಗಾರ ಬಟ್ಟಲಲ್ಲಿ ರಣವೀಳ್ಯವನಿದ್ದಾನೆ. ಆಕೆಯನ್ನು ಕರೆತರುವುದಕ್ಕಾಗಿ ಸೇನೆಯನ್ನು ಕೂಡಿಕೊಂಡು ಕದಂಬವನದ ಕಡೆಗೆ ನಡೆಯುತ್ತೇನೆ.